ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ ನಿಮಗೆ ಗೊತ್ತೇ ಇದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಂತಾರೆ. ಡಿ ಕೆ ಶಿವಕುಮಾರ್ ನಾನು ಆಗಲೇಬೇಕು, ಮಾತು ಕೊಟ್ಟಿದ್ದೀರಿ, ಆ ಮಾತಿನ ಪ್ರಕಾರ ನಡ್ಕೊಳ್ಳಿ ಅನ್ನುವಂತಹ ಹಠವನ್ನ ಅವರು ಸಹ ಸಾಧಿಸ್ಕೊಂಡಿದ್ದಾರೆ. ಅದರ ಭಾಗವಾಗಿ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದ್ದಾವೆ. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಅನ್ನೋದು ದೊಡ್ಡ ಕೊರತೆ. ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ದೊಡ್ಡ ಮಟ್ಟದಲ್ಲಿದೆ. ಆದರೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನಿಂದ ನಿರ್ಧಾರ ಆಗಿತ್ತು ಆಗಲೇ ಅನ್ನುವಂಥದ್ದೊಂದಿದೆಯಲ್ಲ, ಆ ಕಾರಣಕ್ಕಾಗಿ ಅವರು ಸಹ ಹೇಗಾದರೂ ಮಾಡಿ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಅವರು ಒಂದಷ್ಟು ಪಟ್ಟುಗಳನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಈಗ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಏನ್ ನಡೀತಾ ಇದೆಯಲ್ಲ, ಅಲ್ಲೇ ಡಿನ್ನರ್ ಒಂದು ಪಾಲಿಟಿಕ್ಸ್ ಸಹ ನಡೀತಾ ಇದೆ. ಕಳೆದ ವಾರ ಒಂದು ಡಿನ್ನರ್ ಶೆಡ್ಯೂಲ್ಗಳನ್ನ ಅಥವಾ ಡಿನ್ನರ್ಗಳನ್ನ ಸಿದ್ದರಾಮಯ್ಯನವರು ಏರ್ಪಡಿಸಿದ್ರು. ತಮ್ಮ ಬೆಂಬಲಿಗರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಂತ್ರಿಗಳು ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿದ್ರು. ಸೊ ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಸಹ ಒಂದು ಡಿನ್ನರ್ ಪಾರ್ಟಿ ಮಾಡಬೇಕು, ಆ ಮೂಲಕ ತನ್ನ ಬಳಿಯೂ ಸಹ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ ಅನ್ನೋದನ್ನ ತೋರಿಸ್ಕೊಳ್ಳಬೇಕು ಅನ್ನುವಂತಹ ಉದ್ದೇಶಕ್ಕೆ ಒಂದು ಡಿನ್ನರ್ ಅನ್ನ ಏರ್ಪಡಿಸಿದ್ರು. ಸೊ ಈಗ ಆ ಡಿನ್ನರ್ ಅಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರು ಅನ್ನೋದರ ಬಗ್ಗೆ ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ ಎರಡು ಬೇರೆ ಬೇರೆ ಅಂಕಿಗಳನ್ನು ಕೊಡ್ತಾ ಇದೆ. ಒಟ್ಟಿನಲ್ಲಿ ಆ ಅಂಕಿಗಳನ್ನ ಹೊರಗಡೆ ಇಡುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ತಂಡನೇ ಮಾಡ್ತಿದೆ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಏರ್ಪಡಿಸಿದಂತಹ ಡಿನ್ನರ್ ಅಥವಾ ರಾತ್ರಿ ಊಟಕ್ಕೆ ಎಷ್ಟು ಜನ ಬಂದಿದ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಚರ್ಚೆನೇ ಆಗ್ಲಿಲ್ಲ. ಅದು ಸೈಲೆಂಟ್ ಆಗಿ ನಡೀತು, ಸೈಲೆಂಟ್ ಆಗಿ ಮುಗೀತು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ಗೆ ಎಷ್ಟು ಜನ ಬಂದ್ರು, ಯಾರು ಬಂದ್ರು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಿರೋದೇ ಡಿ ಕೆ ಗ್ರೂಪ್ ಅಂತ ಹೇಳಲಾಗ್ತಿದೆ. ಸೊ ಆ ಮೂಲಕ ಏನನ್ನ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಪ್ಲಸ್ ಏನಾಗ್ತಿದೆ ಈ ಒಂದು ಪಾಲಿಟಿಕ್ಸ್ ನಲ್ಲಿ. ಒಡಿಶಾದಿಂದ ಒಬ್ಬರು ಹಿರಿಯ ಕಾಂಗ್ರೆಸ್ ನಾಯಕರು ಬರೆದಿರುವಂತಹ ಪತ್ರ, ಅದರ ಸಾರಾಂಶ ಏನು ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಸಿಎಂ ಕುರ್ಚಿ ಗುದ್ದಾಟದ ನಡುವೆ ಡಿನ್ನರ್ ಪಾಲಿಟಿಕ್ಸ್, ಎರಡು ಡಿನ್ನರ್ಗಳನ್ನ ಸಿದ್ದರಾಮಯ್ಯ ಏರ್ಪಡಿಸಿದ್ರು. ಅದಕ್ಕೆ ಕೌಂಟರ್ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಡಿನ್ನರ್ ಪಾರ್ಟಿಯನ್ನ ಮಾಡಿದ್ರು. ಅಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಯಾರೆಲ್ಲ ಭಾಗವಹಿಸಿದ್ರು ಅನ್ನುವಂತಹ ಅಂಶಗಳು ಹೊರಗಡೆ ಬರ್ತಾ ಇದೆ. ಪ್ರಿಂಟ್ ಮೀಡಿಯಾ ಪ್ರಕಾರ ಅಲ್ಲಿ ಭಾಗವಹಿಸಿದವರ ಸಂಖ್ಯೆ 25ರಿಂದ 30 ಜನ ಶಾಸಕರು, ಕೆಲವು ಮಂತ್ರಿಗಳು. ಆದರೆ ಮೀಡಿಯಾ ಇದೆಯಲ್ಲ, ದೃಶ್ಯ ಮಾಧ್ಯಮ, ಅದು ಹೇಳ್ತಾ ಇರುವಂತಹದ್ದು 40 ಜನ ಬಂದಿದ್ರು ಅಂತ. ಅದರಲ್ಲಿ ಮುಖ್ಯವಾದ ಹೆಸರುಗಳು 2-3 ಅಷ್ಟೇನೆ, ಇನ್ನೆಲ್ಲ ಫಸ್ಟ್ ಟೈಮ್ MLAಗಳು. ಅವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ಋಣ ಇರುತ್ತೆ ಅವರಿಗೆ, ಅವ್ರು ಬಂದಿರೋ ಸಾಧ್ಯತೆಗಳು ಇರ್ತದೆ. ಆದರೆ ಹಿರಿಯರು, ಸೀನಿಯರ್ಗಳು ಯಾರು ಅನ್ನೋದಾದ್ರೆ KH ಮುನಿಯಪ್ಪ, ಮಾಕಾಳ ವೈದ್ಯ, ಮಂಕಾಳ ವೈದ್ಯ, ಸುಧಾಕರ್, ಈ 3 ಜನ ಬಂದಿದ್ರು ಅನ್ನುವಂಥದ್ದು ಸೀನಿಯರ್ಗಳ ಪಟ್ಟಿಯಲ್ಲಿ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಇದಿಷ್ಟು ಮುಖ್ಯವಾದ ವ್ಯಕ್ತಿಗಳು. ಅದು ಬಿಟ್ರೆ ಇನ್ನೆಲ್ಲ ಮಾಮೂಲಿ MLAಗಳು, ತುಂಬಾ ಪವರ್ಫುಲ್ ಅಲ್ಲದಂತಹ ಅಥವಾ ಮೊದಲ ಬಾರಿಗೆ ಇಕ್ಬಾಲ್ ಅನ್ಸಾರಿ ಅಂತವರು MLA ಆಗಿರುವಂತಹವರು ಅಂತವರು ಬಂದಿದ್ದಾರೆ. ಇನ್ನು ಮಾಗಡಿ ಇವರು MLA, ಅವರೆಲ್ಲ ಮಾಮೂಲಿ ಬರ್ತಾನೆ ಇರ್ತಾರೆ. ಅವ್ರು ಯಾವಾಗ್ಲೂ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಇರುವಂತಹವರು. ಸೊ ಈ ಅಂಕಿಗಳನ್ನ ಹೊರಗಡೆ ಇರುವಂತಹ ಉದ್ದೇಶ ಏನು? ಯಾಕೆ ಎಲ್ಲ ಮಾಧ್ಯಮಗಳು ಅಂಕಿಗಳ ಬಗ್ಗೆ ಚರ್ಚೆ ಮಾಡುವ ರೀತಿಯಲ್ಲಿ ಡಿ ಕೆ ಗುಂಪೇ ಮಾಡ್ತಿದೆ ಅಂತ ಯಾಕೆ ಆರೋಪಗಳು ಬರ್ತಿದೆ, ಮಾಡ್ತಿದ್ರೆ ಯಾಕೆ ಅನ್ನೋದಾದ್ರೆ, ಇಲ್ಲಿಯವರೆಗೆ ಯಾವಾಗ್ಲೂ ಸಹ ಡಿ ಕೆ ಶಿವಕುಮಾರ್ ಬಲಹೀನತೆ ಅಂದ್ರೆ ಶಾಸಕರ ಬೆಂಬಲ, ಶಾಸಕರ ಬೆಂಬಲ ಇಲ್ಲ, ಶಾಸಕರ ಬೆಂಬಲ ಇಲ್ಲ. ಅಮಿತ್ ಶಾನು ಪ್ರಯತ್ನ ಪಟ್ಟಾಗ್ಲೂ ಸಹ 15 ಜನನೂ ಕಾಣ್ಲಿಲ್ಲ. ಡಿ ಕೆ ಶಿವಕುಮಾರ್ಗೆ 15ಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಚರ್ಚೆ ಆಗುತ್ತೆ. ಮಾಧ್ಯಮಗಳಲ್ಲಾಗತ್ತೆ, ರಾಜಕೀಯ ವಲಯದಲ್ಲಾಗತ್ತೆ, ವಿಶ್ಲೇಷಕರು ಮಾಡ್ತಾರೆ, ಎಲ್ಲ ಕಡೆನೂ ಆಗುತ್ತೆ. ಅದೊಂದು ರೀತಿ ಅವರಿಗೆ ವೀಕ್ನೆಸ್ ಆಗಿ ಕಂಡು ಬರ್ತಾ ಇತ್ತು. ಆದ್ರೆ ಈಗ ಅದರ ಸಂಖ್ಯೆ 15 ಅಲ್ಲ, ಅದಕ್ಕಿಂತ ಹೆಚ್ಚು ಜನ ನನ್ನ ಜೊತೆಯಲ್ಲಿದ್ದಾರೆ. ನನ್ನ ಮುಖ್ಯಮಂತ್ರಿ ಏನು ಒಂದು ಪ್ರಪೋಸಲ್ ಇದೆ ಅಥವಾ ನನ್ನ ಡಿಮ್ಯಾಂಡ್ ಇದೆ, ಅದಕ್ಕೆ ಸಪೋರ್ಟ್ ಮಾಡುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 15 ಅನ್ನೋದು ತುಂಬಾ ಕಡಿಮೆ.
ಅದನ್ನ ತೋರಿಸುವ ಉದ್ದೇಶಕ್ಕೇನೆ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ ಅಂಕಿಗಳನ್ನ ಹೊರಗಡೆ ಬರುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗುವ ರೀತಿಯಲ್ಲಿ ನೋಡ್ಕೊಳ್ತಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶ, 15 ಜನ ಅಂತ ನಂಬಿ ಕೂತ್ಕೋಬೇಡಿ ನೀವು, 40 ಜನರವರೆಗೆ ನನ್ನ ಬೆಂಬಲಕ್ಕಿದ್ದಾರೆ. 40 ಅಂದಾಗ ಏನಾಯ್ತು, ಸರ್ಕಾರವನ್ನ ಅಲುಗಾಡಿಸುವ ಶಕ್ತಿ ಹೊಂದಿರುವಷ್ಟು ಸಂಖ್ಯೆ ನನ್ನ ಹತ್ರ ಇದೆ. ಬಿಜೆಪಿ ಒಂದು ಆಪ್ಷನ್ ಇದೆ, ಹೋಗ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ಬಟ್ ನೀವು ಅನ್ಕೊಂಡಂಗೆ 15 ಜನ ಇದ್ದಾರೆ, ಬಿಜೆಪಿ ಜೊತೆ ಹೋಗಕ್ಕಾಗಲ್ಲ, ಅಮಿತ್ ಶಾ ಏನು ಆಪರೇಷನ್ ಮಾಡೋಕ್ಕಾಗೋದಿಲ್ಲ, ಈ ಕಡೆ ಶಾಸಕರನ್ನ ಕೂರಿಸ್ಕೊಂಡು ಸಂಖ್ಯಾಬಲದ ಆಧಾರದ ಮೇಲೆ ಯಾರು ಮುಂದುವರಿಬೇಕು, ಸಿದ್ದರಾಮಯ್ಯ ಮುಂದುವರಿಬೇಕಾ, ಡಿ ಕೆ ಶಿವಕುಮಾರ್ ಆಗ್ಬೇಕಾ ಅಂತ ವೋಟಿಂಗ್ ಆದ್ರೆ ಶಾಸಕರೆಲ್ಲರೂ ಸಹ ಸಿದ್ದರಾಮಯ್ಯ ಪರಾನೇ ಇರ್ತಾರೆ. ಈ ರೀತಿ ಅಲ್ಲವೇ ಅಲ್ಲ. ನೋಡಿ ಇಲ್ಲಿ ಸಂಖ್ಯೆಗಳು ಅಂತ ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಟೀಮ್ ಈ ಪ್ರಯತ್ನವನ್ನ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಹೈಕಮಾಂಡ್ ವರ್ಗು ತಲುಪಿಸ್ಬೇಕು ಸಂದೇಶ. 40 ಜನ ಇದಾರ್ರಿ, ಇನ್ನೂ ಒಂದಷ್ಟು ಜನ ಬರ್ಬೇಕು ಅನ್ಕೊಂಡಿದ್ರು, ಕಾರ್ಯನಿಮಿತ್ತ ಬರ್ಲಿಲ್ಲ, 50 ಜನ ಇದ್ದಾರೆ ನನ್ನ ಜೊತೆಯಲ್ಲಿ ಅನ್ನುವಂತಹ ಸಂದೇಶವನ್ನ ಹೊರಡಿಸಬೇಕು ಅನ್ನುವಂಥದ್ದು ಅವರ ಪ್ರಯತ್ನ. ಹಾಗಾಗಿ ಇದು ಮಾಡಿದ್ರು. ಇದೆಲ್ಲದರ ನಡುವೆ ಒಡಿಶಾದಿಂದ ಒಬ್ರು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಒಂದು ಪತ್ರವನ್ನ ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದಾರೆ. ಆ ಪತ್ರದಲ್ಲಿ AICC, ಕಾಂಗ್ರೆಸ್ ಈಗ ಬಹಳ ಸಂಕಷ್ಟದಲ್ಲಿದೆ, AICC ಅಧ್ಯಕ್ಷರನ್ನ ಬದಲಾಯಿಸಿ, ಅಂದ್ರೆ ಖರ್ಗೆ ಅವರನ್ನ ಬದಲಾಯಿಸಿ ಪ್ರಿಯಾಂಕಾ ಗಾಂಧಿ ಅವರನ್ನ ಆ ಸ್ಥಾನಕ್ಕೆ ತಗೊಂಡು ಬನ್ನಿ. ಅವರ ಚರಿಸ್ಮಾ ಇದೆ, ಅವರ ಆಕರ್ಷಣೆ ಇದೆ, ಜನರಿಗೆ ಇನ್ನೊಂದು ಇಂದಿರಾ ಗಾಂಧಿಯನ್ನ ಕಂಡಂತೆ ಆಗುತ್ತೆ, ಜನ ಕಾಂಗ್ರೆಸ್ ಕಡೆಗೆ ಬರ್ತಾರೆ, ಆ ಕಾರಣಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ತಗೊಂಡು ಬಂದು ಅಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂತಹ ಪತ್ರವನ್ನ ಒಡಿಶಾದ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು, ತುಂಬಾ ಸೀನಿಯರ್ ಮೋಸ್ಟ್ ನಾಯಕರೊಬ್ಬರು ಸೋನಿಯಾ ಗಾಂಧಿಗೆ ಬರೆದಿದ್ದಾರೆ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕತೆ ಏನು, ಅವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ಲಿ ಅನ್ನುವ ರೀತಿಯಲ್ಲಿ ಆ ಪತ್ರವನ್ನ ನಾವು ನೋಡಬಹುದು ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿ ಅಲ್ಲಿ CM ಗುದ್ದಾಟ ಏನಿದೆ ಅದು ನಿಂತು ಹೋಗುತ್ತೆ. ದಲಿತ ಮುಖ್ಯಮಂತ್ರಿಯನ್ನ ನಿರಾಕರಿಸೋದಕ್ಕೆ ಡಿ ಕೆ ಶಿವಕುಮಾರ್ಗೂ ಆಗೋದಿಲ್ಲ, ಸಿದ್ದರಾಮಯ್ಯನವ್ರಿಗೂ ಸಹ ಒಂದಷ್ಟು ಸಮಾಧಾನ ಇರುತ್ತೆ, ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಲಿಲ್ಲ ನಾನು ಅನ್ನೋದು ಎಲ್ಲ ರೀತಿಯಿಂದಲೂ ಸಹ ವರ್ಕೌಟ್ ಆಗುತ್ತೆ. 2028ರ ಹೊತ್ತಿಗೆ ಆಗ ಹೊಸ ಲೆಕ್ಕಾಚಾರಗಳನ್ನ ಮಾಡ್ಕೋಬಹುದು ಅನ್ನುವಂಥದ್ದು ಆ ಪತ್ರದ ಇನ್ನೊಂದು ರೀತಿಯ ಉದ್ದೇಶ. ಅದನ್ನ ಆ ರೀತಿ ನೋಡಬಹುದು ಅನ್ನುವಂಥದ್ದು ಸಹ ವಿಶ್ಲೇಷಣೆ ಆಗ್ತಾ ಇದೆ. ಸೊ ಈ ಎರಡು ಪ್ರಮುಖ ಘಟನೆಗಳು ಈಗ CM ಗುದ್ದಾಟದ ನಡುವೆ ನಡೀತಾ ಇದೆ. ಒಂದು ಡಿನ್ನರ್ ಪಾಲಿಟಿಕ್ಸ್, ಅದರಲ್ಲಿ DK ಟೀಮ್ ಎಷ್ಟು ಜನ ಬಂದಿದ್ರು ನಮ್ಮ ಡಿನ್ನರ್ಗೆ ಅಂತ ತಿಳಿಸೋದಕ್ಕೆ ಶತ ಪ್ರಯತ್ನಗಳನ್ನು ಮಾಡ್ತಿರೋದು, ಮತ್ತು ಒಡಿಶಾದ ಸೀನಿಯರ್ ಮೋಸ್ಟ್ ಲೀಡರ್ ಪತ್ರ ಬರೆಯುವ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಅಖಾಡಕ್ಕೆ ಎಳ್ಕೊಂಡು ಬರ್ತಾ ಇರೋದು, ಇದೆರಡು ಮೇಜರ್ ಡೆವಲಪ್ಮೆಂಟ್ಸ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.